ಆಯ್ತು, ಒಂದು 2 ನಿಮಿಷ ಇದೇ ಸಾಲಿನಲ್ಲಿ ಮುಸ್ಲಿಂ ಹಬ್ಬದ ಪ್ರಯುಕ್ತ ಗೋಗಳನ್ನು ವಧೆ ಮಾಡದಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಹೊರಡಿಸಿ ಕಟ್ಟುನಿಟ್ಟಿನ ಪಾಲನೆ ಮಾಡಬೇಕು. ಬಕ್ರೀದ್ ಹಬ್ಬದಲ್ಲಿ ಗೋವನ್ನು ವಧೆ ಮಾಡುವುದನ್ನು ಸಂಪೂರ್ಣ ನಿಷೇಧಿಸಿ ಸರ್ಕಾರಿ ಆದೇಶ ಸಂಖ್ಯೆ 69/2020 ಪ್ರಕಾರ ಸರ್ಕಾರದ ನಿಯಮಗಳಿಗೆ ದೂರದ ನಿಯಮವನ್ನು ಸಂಪೂರ್ಣ ಪಾಲನೆ ಮಾಡಬೇಕು. ನಾವು ಪ್ರತಿ ವರ್ಷ ಕೂಡ ತಮಗೆ ಹಾಗೂ ಪೊಲೀಸ್ ಅಧಿಕಾರಿಗೂ ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ನಮ್ಮ ಮನವಿ ಪತ್ರಕ್ಕೆ ಬೆಲೆ ಇಲ್ಲದಂತೆ ನಿಮ್ಮ ಇಲಾಖೆಯಿಂದ ಕುಂಟು ನೆಪ ಮಾಡಿ ಅವುಗಳನ್ನು ಸಲೀಸಾಗಿ ತರುವುದನ್ನು ನೆಪ ಹೂಡಿ ಅವುಗಳನ್ನು ಹಾಗೆ ಬಿಡ್ತಾ ಇದ್ದೀರಿ. ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಗೋವಧೆ ಮಾಡುವುದಕ್ಕೆ ಕಿಡ್ಬ್ಯಾಗ್ಗಳನ್ನು ಗೋಗಳನ್ನು ವಧೆ ಮಾಡುವಂತೆ ತ್ಯಾಜ್ಯ ಸರಬರಾಜು ಮಾಡಲು ಭಾವನೆಯಸೆ ಮಾಡುತ್ತಿದ್ದಾರೆ. ಇದಕ್ಕೆ ಹೊಣೆಗಾರರು ತಾವೆಂದು ಭಾವಿಸಲಾಗುತ್ತದೆ. ನಿಮ್ಮ ಇಲಾಖೆ, ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆಯವರು ಹೇಳುವ ಪ್ರಕಾರ ಗೋಗಳನ್ನು ಸಾಕಲು ತಂದಿದ್ದರೆ ಗೋಗಳನ್ನು ಹತ್ಯೆ ಮಾಡದ ಹಾಗೆ ನೋಡಿಕೊಳ್ಳುವುದು ತಮ್ಮ ಇಲಾಖೆಯ ಜವಾಬ್ದಾರಿಯಾಗಿರುತ್ತದೆ. ತಮ್ಮ ಇಲಾಖೆಯಿಂದ ಪ್ರತಿ ತಿಂಗಳು 2 ಬಾರಿ ಮನೆ ಮನೆಗೆ ಹೋಗಿ ಗೋಗಳ ಆರೋಗ್ಯ ವೀಕ್ಷಣೆ ಮಾಡಬೇಕು. ಹಿಂದೂ ಸಂಪ್ರದಾಯ ಪ್ರಕಾರ ಪುರಾತನ ಕಾಲದಿಂದಲೂ ಗೋಗಳು ದೇವರ ಸ್ವರೂಪದ ಪೂಜಿಸುತ್ತಾ ಬಂದಿರುತ್ತೇವೆ. ಒಂದು ವೇಳೆ ನೀವೇನಾದರೂ ನಮ್ಮ ದೇವರ ಸ್ವರೂಪದಲ್ಲಿರುವ ಗೋಗಳನ್ನು ವಾಮಮಾರ್ಗದಿಂದ ಕಾನೂನು ಗಾಳಿ ತೋರಿ ಬಕ್ರೀದ್ ಹಬ್ಬಕ್ಕೆ ಗೋವನ್ನು ಬಲಿ ಕೊಟ್ಟರೆ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕುಂಟು ನೆಪ ಹೇಳದೆ ನಮ್ಮ ದೇವರ ಸ್ವರೂಪದಲ್ಲಿರುವ ಗೋಗಳನ್ನು ರಕ್ಷಣೆ ಮಾಡಬೇಕು. ಪ್ರಸ್ತುತ ಇದುವರೆಗೆ 3,000ಕ್ಕೂ ಹೆಚ್ಚು ಗೋಗಳನ್ನು ನಗರಕ್ಕೆ ಬಂದಿರುತ್ತವೆ. ಮುಂದಿನ 3 ದಿನಗಳಲ್ಲಿ ಇವುಗಳ ಬಗ್ಗೆ ತನಿಖೆ ಮಾಡಿ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಒಂದು ವೇಳೆ ತಾವು ಇದರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳದಿದ್ದರೆ ಹೋರಾಟ ಮತ್ತು ಬಕ್ರೀದ್ ಹಬ್ಬವೆಂದು ನಾವೆಂದು ಮುಂದಾಳತ್ವ ವಹಿಸಿ ಮುಸ್ಲಿಂ ಏರಿಯಾಗಳಿಗೆ ನುಗ್ಗಿ ನಾವು ಗೋಗಳ ರಕ್ಷಣೆ ಮಾಡುವ ಅನಿವಾರ್ಯತೆ ಇರುತ್ತದೆ. ಈ ಮೂಲಕ ತಮಗೆ ಜಿಲ್ಲಾಧಿಕಾರಿಗಳು ಮನವಿ ಮಾಡುತ್ತದೆ. ಇದರ ಧನ್ಯವಾದಗಳೊಂದಿಗೆ ಲಿಂಗರಾಜಪ್ಪಾಜಿ, ಪ್ರಾಂತ ಅಧ್ಯಕ್ಷರು ಶ್ರೀಮಂತ್ ಮೌಲ್ಜಿ ಅವರು, ಕಾರ್ಯದರ್ಶಿಗಳು ಅಶ್ವಿನ್ ಕುಮಾರ್ ಅವರು, ಮಾರ್ತಾಂಡ್ ಶಾಸ್ತ್ರಿಜಿಯವರು, ಪ್ರಾಂತ ಅಧ್ಯಕ್ಷರು ನಿವೃತ್ತ ಇಂಜಿನಿಯರ್ ಸಾಗರ್ ರಾಠೋಡ್, ಜಿಲ್ಲಾ ಗೋರಕ್ಷಕ ಪ್ರಮುಖರು. ನಾವು ಮನವಿ ಕೊಡೋದು ಇನ್ನೊಂದು ಏನಪ್ಪಾ ಸರ್, ನಿನ್ನೆ ಘಟನೆ ಬಹಳ ವಿಪರ್ಯಾಸ. 1 ಮಿನಿಟಪ್ಪ ಮಾತಾಡ್ಕೊಡ್ರಿ. ವಿಷಯ ಸರ್ ಅವ್ರು ಬಂದರೆ ಒಬ್ರು ವಿಷಯ ತಲುಪಿಸ್ಬೇಕು. ನಾವು ಟೈಮ್ ಕೊಡ್ಲಿಕ್ಕಿಲ್ಲ ಅವರಿಗೆ. ನಿನ್ನೆ ವಿಷಯ ಸರ್ ಬಹಳ ಸೀರಿಯಸ್ ಆಗಿ ತಗೋಬೇಕು. ನಮ್ಮ ಕಾರ್ಯಕರ್ತರಂತೂ ನಿರಂತರ ಹೋರಾಟ, ನಾವು ಹೋರಾಟ ಮಾಡ್ಕೊತೇ ಬಂದಿರುವಂಥ ವ್ಯಕ್ತಿಗಳು. ಒಬ್ಬ ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನೇ ಕಾಲರ್ ಹಿಡಿದು ಕೆಳಗಿಡಿಸಿ ಅವ್ರನ್ನ ಹೊಡೋದಿ ಕಾನೂನು ಬಾಹಿರವಾಗಿ ಗೋಗಳನ್ನು ಒಯ್ತಿದ್ದಾರೆ. ಅದು ತಕ್ಷಣ ತಾವು ಸಂಬಂಧಪಟ್ಟ ಎಲ್ಲ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಬೇಕು 3 ದಿನದಲ್ಲಿ. ಜೊತೆಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು, ಮಾಡಿ ಅಲ್ಲಿ CC ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಇಲ್ಲದೆ ಹೋದಲ್ಲಿ ನಾವು ಎಲ್ಲ ಕಾರ್ಯಕರ್ತರು ಎಲ್ಲ ಚೆಕ್ ಪೋಸ್ಟ್ಗಳು ನಾವು ಮಾಡಿ ನಿನ್ನೆ ಯಾವ ರೀತಿ ಗಲಾಟೆ ಆಗ್ತು ಮತ್ತು ಗಲಾಟೆ ಆಗೋ ಸಂಭವ ಜಾಸ್ತಿ ಇದೆ. ಅದಕ್ಕೆ ಪೊಲೀಸ್ ಇಲಾಖೆಯವರು ತಾವು ತಕ್ಷಣ ಇದನ್ನು ಕೊಟ್ಟು ನಿನ್ನೆ ಏನೋ ಘಟನೆ ಆಗಿದೆಯೋ ಗಾಡಿಗಳು ಸಿಕ್ಕರು, ಆ ಗಾಡಿಯಲ್ಲಿ ಕನಿಷ್ಠ ಎಷ್ಟು ಆಕಳುಗಳಿತ್ತು ಅದನ್ನು ಕೂಡ ವರದಿಗಳನ್ನು FIR ಆಗಿ ಆ ಆಕಳುಗಳನ್ನು ಗೋಶಾಲೆಗೆ ತಲುಪಿಸುವಂಥ ಕಾರ್ಯ ಆಗಿದೆ. ಮತ್ತು ಯಾವ ಆರೋಪಿಗಳು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಹಿಡಿದು ಇದು ಮಾಡಿದಾರಲ್ಲ ಅದಕ್ಕೆ ಕಠಿಣ ಶಿಕ್ಷೆ ಆಗಬೇಕು. ನಾವು ತಕ್ಷಣ 3 ದಿನದಾಗ ಇವಿಷ್ಟು ಕಾರ್ಯಕ್ರಮ ಆಗಲಿಲ್ಲ ಅಂದರೆ 29ನೇ ತಾರೀಕು ಜಿಲ್ಲಾಧಿಕಾರಿಗಳು ಮದುವೆ ಆಗ್ತದೆ. ಎಲ್ಲ ಹಿಂದೂ ಪರ ಸಂಘಟನೆಗಳಿಗೆ 3,000ಕ್ಕೂ ಹೆಚ್ಚು ಗೋಗಳು ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ತಕ್ಷಣ ಪಾಲಿಕೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ಸಾಕಷ್ಟು ಗೋ ಸ್ಲಾಟರ್ಗಳದು ಕಾನೂನು ಬಾಹಿರವಾಗಿ ಆಟಿ ಹಾಕಿರುವಂಥ ಎಲ್ಲ ನಮ್ಮಲ್ಲಿ ದಾಖಲೆಗಳು ಬೇಕಾದ್ರೆ ತಮ್ಮ ಸಾಕಷ್ಟು ಬಾರಿ ಸುಮಾರು ವರ್ಷದಿಂದ ಸಬ್ಮಿಟ್ ಮಾಡ್ತಾ ಬಂದೀವಿ. ಈ ಅರ್ಜಿಯನ್ನು ಒಂದು ಕಾಗದ ಅನ್ಕೋದೇನೆ ಒಬ್ಬ ಸಕ್ರಿಯ ಹೋರಾಟಗಾರರ ಒಂದು ಮನವಿ ಪತ್ರ ಅಂತ ತಿಳ್ಕೊಂಡು ಮುಂದೆ ಯಾವುದೇ ರೀತಿ ಜಿಲ್ಲಾಡಳಿತದಲ್ಲಿ ಒಂದು ವ್ಯವಸ್ಥೆ ಕೆಡಬೇಡ ಅಂತೇಳಿ ಒಂದು ಕಠಿಣ ಇವ್ರನ್ನು ವಿಸಿದಾಗಿದ್ದರು ಸರ್ ನೀನ್ ಸರ್ ನಿನ್ನೆ ಗೋಗಳನ್ನು ಹಿಡಿದಾಗ ನಮ್ಮ ಬಜರಂಗದವರು ಗೋ ಹಿಡಿದಾಗ ಅವನು ಸಾಗಿಸ್ತಾ ಇದ್ದಾಗ ಪೊಲೀಸ್ ಸಿಬ್ಬಂದಿಗೂ ಕೂಡ ಕಾಲ ಹಿಡಿದು ಹೊಡೆದು ನಮ್ಮ ಬಜರಂಗದವರು ಕಾರ್ಯಕ್ರಮ ಪೊಲೀಸರಿಗೇನೆ ಈ ರೀತಿ ಹುಡ ಮುಂದ ನಮ್ಮಂತ ಕಾರ್ಯಕರ್ತರ ಗತಿ ಹೆಂಗಾಗ್ತದ್ರಿ? ಪೇಪರ್ ಆಯ್ತಾ? ಎಲ್ಲ ವೆಪನ್ಸ್ ತಗೊಂಡ್ಬಂದ್ರ ಸರ್, ಮತ್ತೆ ಚಾಕು, ಚೂರಿ, ತಲವಾರ, ಬಂದೂಕ ಎಲ್ಲ ಇವೆ. ನಾವು ಗೋಗಳನ್ನು ರಕ್ಷಣೆ ಮಾಡಲಿಕ್ಕೆ ಅವ್ರು ಹಿಡಿದು ಕಾನೂನು ಬಾಹಿರ ಇರ್ತಕ್ಕಂಥ ಗೋಗಳನ್ನು ನಾವು ತಳ್ಳಿಕೊಂಡಿದ್ವಿ. ಅದನ್ನು ಅವರು ತಡಿ ಹಿಡಿದು ಅಲ್ಲಿ ಹುಡುಗರು ಬಂದು ಗುಂಡಾಗಳು ಬಂದು ಗುಂಡಾ ಮಾಡ್ತಾರೆ ಅಂದ್ಬಿಡುತ್ತೆ. ಪೊಲೀಸರು ಅವರಿಗೆ ಅನ್ಸುತ್ತಾ ಇರಲ್ಲ ಅಂದ್ಬಿಡುತ್ತೆ. ಇದು ಯಾವ ರೀತಿ ನಡೆದಿಲ್ಲ ಗುಲ್ಬರ್ಗ ಕಾನೂನು ಈ ರೀತಿ ನಡೆದಾಗ ಈಗ ಮೇಡಮ್ ಅವ್ರಿಗೆ ಅದೇ ಹೇಳಿಕೆ ತಿಳಿಯುತ್ತೆ, ನಮಗೇನು ಬೇರೆ ಏನಿಲ್ಲ.
ಅದಕ್ಕೆ ಇನ್ನು ನಾವು 25 ತನ ಅವ್ರಿಗೆ ಏನಾದ್ರು ಗುರು ಕೊಡ್ತಾ ಇದ್ದೀವಿ. ಅವ್ರಿಗೆ ಖುದ್ದು ಹೇಳಿ ನೋಡಿ ಮೇಡಮ್ ಅವರೇ ಈ ರೀತಿ ಹಾಲಾತ್ ಆಗ್ತಕ್ಕಂಥ ಇದನ್ನೇ ಏನದ